ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಶ್ರೀ ಚಂದ್ರಲಾ ಪರಮೇಶ್ವರಿ ಚರಿತ್ರೆ ಎಪಿಸೋಡ್ 3 ಹೇಳುತ್ತೇನೆ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸ್ವರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ತ್ರಿಪುರ ಸುಂದರಿ ಘನಕರಣಂ ಸಿತಮರಣಂ ಯಮಭಯಹರಣಂ ಶಿಲಿಮುಖಾವರಣಂ ಪಂಚಬ್ರಹ್ಮಭರಣಂ ಶರಣಂ ಕರವಾಣಿ ಶ್ರೀ ಚಂದ್ರಲಾ ಚರಣಂ. ತಾಯಿ ಚಂದ್ರಲಾಂಬಾ ಮಾತಾ ಕಿ ಜೈ. ವಿಂಧ್ಯಾಚಲ ಪ್ರದೇಶದಲ್ಲಿ ದೇವದತ್ತನೆಂಬ ರಾಜನಿದ್ದನು. ಅವನ ಮಗನು ನಾರಾಯಣ. ಇವನು ಶ್ರೀರಾಮಚಂದ್ರನ ಅಂಶ. ರಾಜನು ತಂದೆ ಸರ್ವವಿದ್ಯೆ ಪಾರಂಗತನನ್ನು ಮಾಡ್ತಾನೆ, ಶಸ್ತ್ರಾಸ್ತ್ರಗಳನ್ನು ವಿದ್ಯೆಯನ್ನು ಕೊಡಿಸ್ತಾನೆ. ಆದರೆ ಅವನಿಗೆ ರಾಜ್ಯಭಾರದಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಅವನು ಆಧ್ಯಾತ್ಮ ಕಡೆ ಹೆಚ್ಚು ಒಲವಿದ್ದಾಗ ಅವನು ವಿಂಧ್ಯಾದ್ರಿಯ ಬುಡದಲ್ಲಿ ನಾರದರು ಹೇಳಿದ ಪ್ರಕಾರ ಹೋಗಿ ತಪಸ್ಸು ಮಾಡ್ತಾ ಇರ್ತಾನೆ. ವಿಂಧ್ಯಾದ್ರಿಯ ಮತ್ತೊಂದು ಕಡೆ ರಾಜಸೇನ ಎಂಬ ರಾಜನು ರಾಜ್ಯವಾಳ್ತಿರ್ತಾನೆ. ಅವನ ಮಗಳೇ ಚಂದ್ರವದನೆ. ಅವಳು ತುಂಬ ಸುಂದರಳು ಮತ್ತು ಶಾಂತವಾಗಿರ್ತಾಳೆ. ಅವಳು ಮದುವೆ ವಯಸ್ಸು ಬಂದಾಗ ಒಂದು ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ತಂದೆ ರಾಜ. ನೀರಿನ ಪ್ರತಿಬಿಂಬ ನೋಡಿ ನೆಟ್ಟ ಒಂದು ಸ್ತಂಭ ಇರುತ್ತದೆ, ಅದನ್ನು ಬಾಣದಿಂದ ಬೀಳಿಸಬೇಕಂತ. ಯಾರ ರಾಜಕುಮಾರರು ಅದನ್ನು ಬೀಳಿಸಲ್ಲ. ರಾಜನು ಚಿಂತೆ ಒಳಗಾದಾಗ ಅವನ ಸ್ವಪ್ನದಲ್ಲಿ ದೇವಿಯು ಬಂದು ಹೇಳ್ತಾಳೆ, ನಿನ್ನ ಮಗಳಿಗೆ ಯೋಗ್ಯವಾದ ವರನು ನಿನ್ನ ಉಪವನದಲ್ಲಿ ಹೂದೋಟದಲ್ಲಿದ್ದಾನೆ ಅಂದಾಗ ಮಂತ್ರಿಗಳು ಹೇಳಿದಾಗ ಅವನು ಕರೆತರಿಸಿ ರಾಜ ಮರ್ಯಾದೆಯಿಂದ ಸ್ವಯಂವರದ ಬಗ್ಗೆ ಏನು ಹೇಳಲ್ಲ. ಈ ಸ್ತಂಭವನ್ನು ಪ್ರತಿಬಿಂಬ ನೋಡಿ ಬೀಳಿಸಬಲ್ಲಿರ ಬಾಣದಿಂದ ಅಂದಾಗ ಅವನು ಬೀಳಿಸಿಬಿಡ್ತಾನೆ. ಚಂದ್ರಲೆಯನ್ನು ಅವನಿಗೆ ವಿವಾಹ ಮಾಡಿ ದಾರಿಗೆಳೆದು ಕೊಡ್ತಾನೆ. ಇಬ್ಬರು ಒಂದು ಪರ್ಣಕುಟೀರ ನಿರ್ಮಿಸಿ ಭೀಮಾ ದಂಡೆ ನದಿಯ ತೀರದ ಮೇಲೆ ಇರ್ತಾರೆ. ಅರಮನೆಯಲ್ಲಿರಲ್ಲ ಅವರು. ಇವಳು ಸೀತಾದೇವಿಯ ಅವತಾರ, ನಾರಾಯಣನು ಶ್ರೀರಾಮನ ಅವತಾರ. ಇನ್ನೊಂದು ಕಡೆ ಅಲ್ಲೇ ದೇವೇಂದ್ರನ ಅಪ್ಸರೆ ಇಂದುಲೀಲೆಯ ಮಗನು ಸೇತುರಾಜ ಜನಿಸ್ತಾನೆ. ಅವನು ರಾಮಾಯಣದಲ್ಲಿ ಸಮುದ್ರನಾಥ. ಇಲ್ಲಿ ಅವತಾರ ಸೇತು ರಾಜನಾಗಿ ಜನ್ಮ ತಾಳಿ ಒಳ್ಳೆಯ ರಾಜನೆನಿಸಿಕೊಂಡಿರ್ತಾನೆ. ಹೆಚ್ಚು ರಾಜ್ಯ ವಿಸ್ತರಣೆಗೆ ಅವನು ತಪಸ್ಸು ಮಾಡಿ ಶಿವನಿಂದ ವರವು ಪಡೆದು ಯಾರಿಂದಲೂ ವಧೆಯಾಗಬಾರದು, ತಾನು ವಜ್ರದೇಹಿಯಾಗಿ 3 ಲೋಕಕ್ಕೆ ಒಡೆಯನಾಗಬೇಕೆಂದು ಬೇಡಿದಾಗ ಶಿವನು ಅವನಿಗೆ ವರ ಕೊಟ್ಟಾಗ ಅವನು ಅದರಿಂದ ವರ ಪಡೆದು ಎಲ್ಲರನ್ನು ಪೀಡಿಸುತ್ತಾ ಇರ್ತಾನೆ. ಗರ್ವದಿಂದ ಮದಾಂಧನಾಗಿರುತ್ತಾನೆ. ಒಂದು ದಿವಸ ನಾರಾಯಣ ಮುನಿ ಪರ್ಣಕುಟೀರದಲ್ಲಿರಲ್ಲ, ಹೊರಗಡೆ ಅನುಷ್ಠಾನಕ್ಕೆ ಹೋಗಿದ್ದ. ಅವ ಚಂದ್ರಲೆ ಒಬ್ಬಳೇ ಇರ್ತಾಳೆ. ಅದೇ ಸಂದರ್ಭಕ್ಕೆ ಸೇತುರಾಜನ ಬೇಟೆಯಾಡುತ್ತಾ ಬಾಯಾರಿಕೆಯಿಂದ ನದಿಯ ತಟಕ್ಕೆ ಬಂದನು. ಮುಖ ತೊಳೆದುಕೊಂಡು ತೃಪ್ತಿಯಾಗಿ ನೀರು ಕುಡಿದನು. ಅಲ್ಲಿಯೇ ನದಿಯ ದಂಡೆಯ ಮೇಲೆ ಬೆಳೆದ ಹುಲ್ಲಿನ ಮೇಲೆ ವಿಶ್ರಾಂತಿ ಪಡೆದನು ಸೇತುರಾಜ. ಹತ್ತಿರದಲ್ಲಿದ್ದ ನಾರಾಯಣ ಮುನಿಯ ಕುಟೀರವು ಅವನ ಕಣ್ಣಿಗೆ ಬಿತ್ತು. ಆತುರದಿಂದ ಕುತೂಹಲದಿಂದ ನೋಡಲಾಗಿ ಚಲುವಿಕೆಯ ಬೆಳದಿಂಗಳಂತೆ ಇರುವ ಚಂದ್ರಲೆ ಮೇಲೆ ಅವನ ಕಾಕದೃಷ್ಟಿಯು ಬಿದ್ದಿತು. ಅವನ ಕಣ್ಣಿನ ಕಾಂತಿಯೊಳಗೆಲ್ಲ ಅವಳೇ ಪೂರ್ಣವಾಗಿ ತುಂಬಿಕೊಂಡಳು. ತಕ್ಷಣ ಅವನ ವಿಚಾರವು ಚಂಚಲವಾಗಿ ಅವನಿಗೆ ಈಶ್ವರನು ವರ ಕೊಡುವಾಗ ಎಚ್ಚರಿಸಿದ್ದುದನ್ನು ಅಲಕ್ಷಿಸಿದ. ಈಶ್ವರನು ಹೇಳ್ತಾನೆ ಅವನಿಗೆ, ಯಾವುದೇ ಕಾರಣಕ್ಕೂ ಪರಸ್ತ್ರೀ ಧನವನ್ನು ಆಸೆ ಪಡಬಾರದು. ಅದನ್ನು ಅಲಕ್ಷಿಸಿ ಆ ಚಲುವೆಯನ್ನು ಬಲೆಗೆ ಹಾಕಿಕೊಳ್ಳುವ ಜಾಲವನ್ನು ಮಾತ್ರ ವಿಚಾರಿಸುತ್ತಿದ್ದನು. ನೀರು ಕುಡಿಯುವ ನೆಪದಲ್ಲಿ ಆ ಕುಟೀರಕ್ಕೆ ಹೋಗಿ ನೀರು ಕೊಡಬೇಕೆಂದು ದೀನನಾಗಿ ಕೇಳಿದ. ತಪಸ್ವಿಯ ಪತ್ನಿಯಾದ ಚಂದ್ರಲೆಯು ಅತಿಥಿಯನ್ನು ಯೋಗ್ಯ ಸ್ಥಾನದಲ್ಲಿ ಕುಳ್ಳರಿಸಿ ಆದರ ಆತಿಥ್ಯದಿಂದ ಸ್ವಾಗತಿಸಿ ಅವನ ಎದುರಿಗೆ ಹಣ್ಣು ಹಂಪಲು ನೀರು ಇಟ್ಟಳು. ಅವನಿಗೆ ಹಣ್ಣು ನೀರು ಕಾಣದಾಗಿ ಕಾಮಾತುರನಾದ. ತಾನು ಅತಿಥಿ ಎಂದು ಮರೆತ. ಕೆಟ್ಟ ನೋಟದಿಂದ ನಿರಂತರವಾಗಿ ಚಂದ್ರಲೆಯನ್ನು ನೋಡತೊಡಗಿದ.
ಅವನ ಕಣ್ಣಿಗೆ ಹಣ್ಣು ಹಂಪಲು ನೀರು ಕೂಡ ಅವಳೇ ಕಾಣಿಸುತ್ತಿದ್ದಳು. ಅವನ ನೋಟವು ಅವಳನ್ನು ನುಂಗಿ ಬಿಡುವಾಗಿತ್ತು. ಆಗ ಚಂದ್ರಲೇ ಅವನ ನೋಟದಿಂದ ಗಾಬರಿಯಾಗಿ ಮೈನೊಡಗಿ ಬೆವರಿದಳು. ಅಷ್ಟರಲ್ಲೇ ಸೇತುರಾಜನ ಕಾಮವು ಹೆಚ್ಚಾಗಿ ಸೆಳೆದುಕೊಳ್ಳಲು ಮುಂದೆ ಹೋದ. ತಕ್ಷಣ ಅವಳು ಹಿಂದೆ ಸರಿದು ಅವಳು ಹಿಂದೆ ರಾವಣ ಸೀತೆಯರ ಸನ್ನಿವೇಶ ಚರಿತ್ರೆಯನ್ನು ನೆನೆಸಿಕೊಂಡು ಈ ಕಾಮಿಯ ಮನಸ್ಸು ಪರಿವರ್ತನೆಯಾಗಲಾರದು ಎಂದು ತಿಳಿದಳು. ಸದ್ಯಕ್ಕೆ ಬೀಸುವ ದೊಣ್ಣೆ ತಪ್ಪಿದರೆ ಸಾಕು ಎಂದು ನಿರ್ಧರಿಸಿ ಒಂದು ಉಪಾಯ ಮಾಡಿದಳು. ನೀವು ರಾಜರೇ ಇರಬೇಕಲ್ಲವೇ ಎಂದಳು. ಮುಖಲಕ್ಷಣಗಳಾಗಿದೆ ಅಂತ ಹೇಳಿದ್ಳು. ಆಗ ಸೇತುರಾಜ ಹೇಳ್ತಾನೆ, ಹಿಗ್ಗಿ, ಹೌದು, ನಾನು ಸೇತುರಾಜ. ನನ್ನ ಐಶ್ವರ್ಯಕ್ಕೆ ಇಂದ್ರ ನಾಚಬೇಕು, ನನ್ನ ಸೌಂದರ್ಯಕ್ಕೆ ಮನ್ಮಥನು ಕೂಡ ಆಸೆ ಪಡುತ್ತಾನೆ. ನನಗೇನು ಕಡಿಮೆ, ನನಗ್ಯಾರು ಸಾಟಿ ಇಲ್ಲ. ಬಾ, ನೀನು ನನಗೆ ತಕ್ಕವಳು ಎಂದು ಹಿಡಿಯಲು ಹೋದ. ತಕ್ಷಣ ಚಂದ್ರಲೇಯು, ನಾನು 41 ದಿವಸ ವೃತದಲ್ಲಿದ್ದೇನೆ, ಆದ್ದರಿಂದ ಈಗ ನಿಮ್ಮ ಅಪೇಕ್ಷೆಯನ್ನು ಪೂರೈಸಲಾರೆ ಅಂತ ಹೇಳ್ತಾಳೆ. ಸೇತುರಾಜನು ಅವಳು ತನ್ನನ್ನು ಮೆಚ್ಚಿದ್ದಾಳೆಂದು ಹಿಗ್ಗಿದ. ಸೇತುರಾಜ ಹೇಳ್ತಾನೆ, ಹಾಗೇ ಆಗಲಿ ಸುಂದರಿ, ನಿನ್ನ ಋತು ಮುಗಿಯುವವರೆಗೆ ನಾನು ನಿನ್ನ ಹತ್ತಿರ ಬರುವುದಿಲ್ಲ. ಆದರೆ ನೀನು ನನ್ನ ಜೊತೆಗೆ ಹೊರಟು ನನ್ನ ರಾಜಧಾನಿಯಲ್ಲಿ ಒಪ್ಪಿಗೆಯಾದ ಒಂದು ದೇವಾಲಯದಲ್ಲಿ ಇದ್ದು ಋತು ಮುಗಿಯುವವರೆಗೆ ಮುಗಿದ ಮೇಲೆ ನೀನು ನನ್ನನ್ನು ಸೇರಲೇಬೇಕು ಎಂದು ಹೇಳಿದ. ಚಂದ್ರಲೇ ಬೇರೆ ದಾರಿ ಇಲ್ಲದೆ ದುಃಖದಿಂದ ಬೇಜಾರಾಗಿ ಅವನನ್ನು ಹಿಂಬಾಲಿಸಲೇಬೇಕಾಯಿತು. ದಾರಿಯುದ್ದಕ್ಕೂ ಅವಳ ಜೊತೆ ಮಾತನಾಡುತ್ತಾ ರಾಜನು ಜಂಬ ಕೊಚ್ಚಿಕೊಳ್ಳುತ್ತಾ, ನಿನಗೆ ಋತಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇನೆ ಅಂತ ಹೇಳ್ತಾ ಇದ್ದ. ಆದರೆ ಚಂದ್ರಲೆಯು ಮೂಕಳಾಗಿ ಕೇಳುತ್ತಾ ಹೋಗುತ್ತಿದ್ದಾಳೆ. ಸೇತುರಾಜನ ರಾಜಧಾನಿ ಸಮೀಪಿಸಿತು. ಅಲ್ಲಿರುವ ಸೋಮೇಶ್ವರ ದೇವಾಲಯ ಹತ್ತಿರ ಬಂದಾಗ ಚಂದ್ರಲೆ ಆ ದೇವಾಲಯವೇ ತನಗೆ ಅನುಷ್ಠಾನಕ್ಕೆ ಯೋಗ್ಯವಾದ ಸ್ಥಳ ಎಂದು ಹೇಳಿದಳು. ಅಲ್ಲಿ ಋತವನ್ನು ಪ್ರಾರಂಭಿಸಿದಳು. ಅವಳ ಭಕ್ತಿ ಹೆಚ್ಚಾಗಿ ಧ್ಯಾನವು ಹೆಚ್ಚಾಗುತ್ತಾ ಹೋಯಿತು. ಅತ್ತ ಕಡೆ ನಾರಾಯಣ ಮುನಿಯು ಕುಟೀರಕ್ಕೆ ಬಂದನು. ಅವನಿಗೆ ಚಂದ್ರಲೆ ಕಾಣಲಿಲ್ಲ. ಸುತ್ತಮುತ್ತ ಹುಡುಕಿದ, ಅವಳು ಕಾಣಿಸಲಿಲ್ಲ. ಚಂದ್ರಲೆ ಎಂದು ಕೂಗಿದ. ಸೀತೆ ಕಳೆದುಕೊಂಡ ರಾಮನಂತೆ ಸ್ಥಿತಿಯಾಯಿತು. ನಾರಾಯಣ ಮುನಿಯು ತಪಸ್ವಿಯು ಹಾಗೂ ಶ್ರೀರಾಮಚಂದ್ರನ ಅಂಶ. ತನ್ನ ತಪಸ್ಸು ಮತ್ತು ವಿಶೇಷ ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಗೆ ಸೇತುರಾಜನೆಂದು ತಿಳಿದುಕೊಂಡನು. ಸೇತುರಾಜನು ಎದುರು ಹಾಕಿಕೊಳ್ಳದೆ ಸಾತ್ವಿಕ ಬಲದಿಂದ ಆತನನ್ನು ದಾರಿಗೆ ತಂದು ಚಂದ್ರಲೆಯನ್ನು ಬಿಡಿಸಿಕೊಂಡು ಬರಬೇಕೆಂದು ಯೋಚಿಸಿದ. ತನ್ನ ಕುಲದೇವತೆಯನ್ನು ನೆನೆಸಿ ಭಕ್ತಿಯಿಂದ ಪ್ರಾರ್ಥಿಸಿದ. ದೇವಿಯು ಸ್ವಪ್ನದಲ್ಲಿ ಹೇಳಿದಳು, ಈ ರಕ್ಕಸನ ನಾಶಕ್ಕೆ ದೇವಿಯ ಅವತಾರ ಅವಶ್ಯಕತೆ ಇದೆ. ಹಿಂದೆ ಮಹಿಷಾಸುರನ ನಾಶಕ್ಕೆ ಚಾಮುಂಡಿಯಂತೆ, ಶುಂಭ ನಿಶುಂಭ ನಾಶಕ್ಕೆ ಶ್ರೀದೇವಿಯಂತೆ, ನೀನು ಕಾಶ್ಮೀರದ ಹತ್ತಿರ ಬಲೂಚಿಸ್ತಾನ್, ಅದು ಪಾಕಿಸ್ತಾನ. ಆವಾಗ ಪಾಕಿಸ್ತಾನ ಇರಲಿಲ್ಲ, ಭರತಖಂಡ, ಭರತ ಭೂಮಿ ಮಾತ್ರವಿತ್ತು. ಹೋಗಿ ಹಿಂಗುಳಾದೇವಿಯನ್ನು ಕುರಿತು ತಪಸ್ಸು ಮಾಡು ಎಂದಳು. ದೇವಿಯು ಸ್ವಪ್ನದಲ್ಲಿ ಹೇಳಿದಂತೆ ನಾರಾಯಣ ಮುನಿಯು ಬೆಟ್ಟ ಗುಡ್ಡ ಏರಿ ಇಳಿದು ನದಿ ತಟಾಕಗಳನ್ನು ದಾಟುತ್ತಾ ಹಿಂಗುಳಾದೇವಿಯ ಗುಡಿ ಹತ್ತಿರ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದ. ದೇವಿಯು ಅವನಿಗೆ ದರ್ಶನ ನೀಡಿದಳು. ನಾರಾಯಣ ಮುನಿ ಹೇಳ್ದ, ನಾನು ಕುಟೀರದಿಂದ ಹೊರಗೆ ಹೋದಾಗ ಸೇತುರಾಜ ತನ್ನ ಮಡದಿಯನ್ನು ತನ್ನ ರಾಜಧಾನಿಗೆ ಕರೆದುಕೊಂಡು ಹೋದ.
ಈಗ ಅವಳು ಸೋಮೇಶ್ವರನ ದೇವಾಲಯದಲ್ಲಿ ವೃತದಲ್ಲಿದ್ದಾಳೆ, ಅವಳನ್ನು ಮುಕ್ತಗೊಳಿಸು, ಕಾಪಾಡು ಎಂದು ಕೇಳಿದ. ಆಗ ದೇವಿ ಹೇಳ್ತಾಳೆ, ಭಕ್ತನೇ, ನಿನ್ನ ಕಷ್ಟವನ್ನು ನಾನು ಬಂದು ನಿವಾರಿಸುತ್ತೇನೆ. ಅದು ಯಾರಿಂದಲೂ ಆಗಲ್ಲ, ಏಕೆಂದರೆ ಅವನು ಶಿವನಿಂದ ಯಾರಿಂದಲೂ ವಧೆಯಾಗಬಾರದೆಂದು ವರ ಕೇಳಿದ್ದಾನೆ. ನೀನು ಸೇತುರಾಜನ ರಾಜಧಾನಿಯ ದಾರಿಯನ್ನು ತೋರಿಸುತ್ತಾ ಮುಂದೆ ನಡೆಯುತ್ತಾ ಸಾಗು, ನಾನು ನಿನ್ನ ಹಿಂದೆ ಹಿಂಬಾಲಿಸಿ ಬರುತ್ತೇನೆ ಎಂದಳು. ಆದರೆ ಯಾವುದೇ ಕಾರಣಕ್ಕೂ ನೀನು ಹಿಂತಿರುಗಿ ಮಾತ್ರ ನೋಡಬಾರದು ಅಂತ ಹೇಳಿದಳು ದೇವಿ. ನನ್ನ ನೂಪುರದ ಧ್ವನಿಯು ನನಗೆ ಕೇಳಿಸುತ್ತಾ ಇರುತ್ತದೆ, ಅದೇ ನಾನು ಬರುತ್ತಿರುವೆನೆಂದು ನೀನು ತಿಳಿದುಕೋ ಅಂತ ಹೇಳಿದಳು. ಹಿಂಗುಳಾದೇವಿಯು ನಾರಾಯಣ ಮುನಿ ಹಿಂದೆ ಹೊರಟಳು. ನಾರಾಯಣ ಮುನಿಯು ಭಕ್ತಿಯಿಂದ ದೇವಿಯ ಮಹಿಮೆ ನೆನೆಯುತ್ತಾ ಹಿಂದೆ ನೋಡದೆ ಮುಂದೆ ಹೊರಟನು. ದೇವಿಯ ನೂಪುರದ ಧ್ವನಿಯು ಮೃದುವಾಗಿ ಕೇಳಿಸುತ್ತಾ ಬರುತ್ತಿತ್ತು. ಸೇತುರಾಜನ ರಾಜಧಾನಿ ಕೆಲವೇ ಗ್ರಾಮಗಳು ಅಂತರದಲ್ಲಿ ಉಳಿಯಿತು. ಕಾಗಿನಾ ಭೀಮಾ ನದಿಗಳ ಸಂಗಮವಿರುವ ಹೊನಗುಂಟ ಕ್ಷೇತ್ರ, ಹೊನಗುಂಟಿನೋ ಅಂತ ಹೇಳ್ತಾರೆ ಇದಕ್ಕೆ. ಆ ಸಂಗಮದಲ್ಲಿಯ ನದಿಯ ನೀರು ಬೋರ್ಗುಡುತ್ತಿದೆ ಹಾಗೂ ಗಿಡಗಂಟೆಗಳು ದಟ್ಟವಾಗಿದ್ದವು. ಗಾಳಿ ಶಬ್ದ ಬರುತ್ತಿತ್ತು. ಆ ನದಿಯ ಬೋರ್ಗುಟ್ಟಿ ಹರಿಯುತ್ತಿದ್ದುದರಿಂದ ಆ ರಭಸಕ್ಕೆ ಯಾವ ಸದ್ದು ಕೇಳಿ ಬರುತ್ತಿರಲಿಲ್ಲ. ನಾರಾಯಣ ಮುನಿಯನ್ನು ಹಿಂಬಾಲಿಸಿ ಬರುತ್ತಿದ್ದ ಹಿಂಗುಳಾದೇವಿ ನೂಪುರ ಧ್ವನಿಯು ನಾರಾಯಣ ಮುನಿಗೆ ಕೇಳಿಸದೇ ಹೋಯಿತು. ಆಗ ನಾರಾಯಣ ಮುನಿ ಸ್ವಲ್ಪ ಗಾಬರಿಯಾಗಿ ದೇವಿಯು ತನ್ನ ಹಿಂಬಾಲಿಸಿ ಬರುತ್ತಿರುವಳೋ ಇಲ್ಲವೋ ಎಂಬ ಅನುಮಾನದಿಂದ ಹಿಂತಿರುಗಿ ನೋಡಿದ. ಆಗ ಹಿಂಗುಳಾದೇವಿಯು ತಟಕ್ಕನೆ ನಿಂತು ಬಿಟ್ಟಳು, ಮುಂದೆ ಹೆಜ್ಜೆ ಇಡಲಿಲ್ಲ. ನಾರಾಯಣ ಪರಿಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು. ಕಂಗಾಲಾಗಿ ದೇವಿಗೆ ಕ್ಷಮೆ ಕೇಳಿದ, ಆದರೆ ಆಕೆ ಒಪ್ಪಲಿಲ್ಲ. ದೇವಿ ಹೇಳಿದಳು, ನೀನು ನನ್ನನ್ನು ಅನುಮಾನಿಸಿದೆ, ಅದಕ್ಕೆ ಈ ಸ್ಥಳದಲ್ಲಿ ಪೂರ್ಣ ವಿಗ್ರಹ ರೂಪದಲ್ಲಿ ನೆಲೆಸುತ್ತೇನೆ, ಮುಂದೆ ಬರಲಾರೆ ಎಂದು ನಾರಾಯಣ ಚಿಂತೆಯೊಳಗಾದ. ನಾರಾಯಣ ಮುನಿ ದೀನನಾಗಿ ಕೇಳಿದ, ಈ ಭಕ್ತರ ಮೇಲೆ ಕೃಪೆ ಮಾಡು, ನನ್ನ ಮಡದಿಯನ್ನು ಕಷ್ಟದಿಂದ ಪಾರ ಮಾಡು ಎಂದು ಬೇಡಿಕೊಂಡ. ದೇವಿ ಹೇಳ್ತಾಳೆ, ಮಗು ನಿನ್ನ ಅರ್ಧಾಂಗಿ ಪತಿರುತೆ, ಅವಳಿಗೆ ಯಾವ ಅಪಾಯವೂ ಇಲ್ಲ. ನಾನು ಹೇಳಿದ ಹಾಗೆ ಮಾಡು, ತೆಗೆದುಕೋ ಈ ನಾರಿಕೇಳ ಅಂತ ಒಂದು ತೆಂಗಿನಕಾಯಿಯನ್ನು ಪೂರ್ಣ ಫಲವಾಗಿ ಕೊಡ್ತಾಳೆ ಅವನಿಗೆ. ಇದನ್ನು ತೆಗೆದುಕೊಂಡು ಸೇತುರಾಜನ ಅರಮನೆ ಹತ್ರ ಒಡೆಯಬೇಕು. ಆವಾಗ ಇದರಲ್ಲಿ 5 ಭೃಂಗಗಳಿವೆ, ಅವು ಹೊರಗಡೆ ಬಂದು ಅವನನ್ನು ಹಣ್ಣು ಮಾಡುತ್ತವೆ ಹಾಗೂ ಅವನು ನೀರಿನಲ್ಲಿ ಮುಳುಗಿ ಪಾತಾಳ ಲೋಕ ಸೇರುತ್ತಾನೆ ಅಂತ ಹೇಳ್ತಾಳೆ ದೇವಿ. ಅದೇ ಥರ ನಾರಾಯಣ ದೇವಿ ಹೇಳಿದ ಹಾಗೆ ದೇವಿಗೆ ನಮಸ್ಕರಿಸಿ ಸಂಗತಿ ಕಡೆಗೆ ಹೊರಟ. ಚಂದ್ರಲೆಯ ವೃತವು ಮುಗಿಯುತ್ತಾ ಬಂತು. ಆ ಮುನ್ನವೇ ಸರಿಯಾಗಿ ಅದೇ ಸಮಯಕ್ಕೆ ನಾರಾಯಣ ಮುನಿ ಅಲ್ಲಿಗೆ ಬಂದು ಆ ದೇವಿ ಕೊಟ್ಟ ತೆಂಗಿನಕಾಯಿಯನ್ನು ಸೇತುರಾಜನ ಅರಮನೆಯ ಬಳಿ ಒಡೆದನು. ತಕ್ಷಣ 5 ಬ್ರಹ್ಮಗಳು ಹೊರಬಂದು 5ಕ್ಕೆ 10, 10ಕ್ಕೆ 1000, 1000ಕ್ಕೆ ಲಕ್ಷ ಸಂಖ್ಯೆಗಳಲ್ಲಿ ಬೆಳೆದು ಸೇತುರಾಜನನ್ನು ಮುತ್ತಿದವು. ಅವುಗಳ ಕಾಟ ತಡೆಯದೆ ಅರಮನೆಯಿಂದ ಹೊರಗೆ ಬಂದ. ಅವು ಮತ್ತೆ ಮುತ್ತಿದವು. ಓಡುತ್ತಾ ಭೀಮಾ ನದಿಯ ತೀರಕ್ಕೆ ಬಂದ, ಅಲ್ಲಿನೂ ಮುತ್ತಿದವು. ನದಿಯಲ್ಲಿ ಮುಳುಗಿದ. ಉಸಿರುಗಟ್ಟಿ ಹೊರಗೆ ಬರಬೇಕೆಂದಾಗ ಮತ್ತೆ ಮುತ್ತಿದವು. ಮತ್ತೆ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟಿ ಮತ್ತೆ ಬಂದಾಗ ಮತ್ತೆ ಮುತ್ತುತ್ತಿರುದ್ದವು. ಕೊನೆಗೆ ಅವನು ಮಡುವಿನಲ್ಲಿ ಮುಳುಗಿ ಪಾತಾಳ ಲೋಕವನ್ನು ಸೇರಿದನು. ಲೆಕ್ಕವಿಲ್ಲದ ಭ್ರಮರಗಳು ಮತ್ತೆ 5 ಭ್ರಮರಗಳಾಗಿ ಚಕ್ರಾಕಾರವಾಗಿ ಮಡುವಿನ ಸುತ್ತಲೂ ತಿರುಗತೊಡಗಿದವು ಮೇಲೆ. ಅದನ್ನು ನೋಡಿದ ಜನರು ಸೃಷ್ಟಿಗೆ ಕಾರಣವಾದ ಪಂಚಮೂಲಭೂತಗಳು ಬ್ರಹ್ಮ, ವಿಷ್ಣು, ರುದ್ರ, ಶಿವ, ಪರಶಿವರೆಂಬ ಸಾಕ್ಷಾತ್ ಪಂಚಶಕ್ತಿಗಳ ಪ್ರತೀಕಗಳು ಎಂದರು. ರಾಜನು ಸೇತುರಾಜ ತುಂಬ ಜನರನ್ನು ಪೀಡಿಸುತ್ತಿದ್ದನು. ಅವನು ಮಡುವಿನಲ್ಲಿ ಮುಳುಗಿದಾಗ ತುಂಬ ಸಂತೋಷಪಟ್ಟರು. ಸೇತುರಾಜನು
ರಾಜನ ಮುಕ್ತಿಯ ನಂತರ ನಾರಾಯಣ ಮುನಿಯ ಚಂದ್ರಲೆಯನ್ನು ಕಾಣಲು ಸೋಮೇಶ್ವರ ದೇವಾಲಯಕ್ಕೆ ಹೋದನು. ಅಲ್ಲಿ ಅವಳು ಇರಲಿಲ್ಲ. ಅವಳು ಸೋಮೇಶ್ವರನಲ್ಲಿ ಅವನ ಪಾದಾರವಿಂದಗಳಲ್ಲಿ ಅಮರತ್ವಕ್ಕಾಗಿ ಕೇಳಿಕೊಂಡಿದ್ದಳು. ಎಲ್ಲಿ ತನ್ನ ಶೀಲ ಭಂಗವಾಗುತ್ತದೆ ಎಂದು ಹೆದರಿದ್ದಳು. ಅದರಂತೆ ಸೋಮೇಶ್ವರನು ತನ್ನ ಉದರದಲ್ಲಿ ಅವಳನ್ನು ಅಡಗಿಸಿಕೊಂಡು ಬಿಟ್ಟಿದ್ದನು. ಕೆಲವರು ಕೀರ್ತನಕಾರರು ಹೇಳ್ತಾರೆ, ಚಂದ್ರಲೆ ಭೃಂಗಗಳಾಗಿ ಆ ತೆಂಗಿನಕಾಯಲ್ಲಿದ್ದಳು. ಇನ್ನು ಕೆಲವರು ಹೇಳ್ತಾರೆ ಭೃಂಗಗಳಾಗಿ ಸೇತುರಾಜನನ್ನು ಕಚ್ಚಿದವು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಭೃಂಗಗಳಿಂದ ಅವನು ಕಚ್ಚಲ್ಪಟ್ಟು ಮೃತಪಟ್ಟ. ನಾರಾಯಣ ಮುನಿ ಚಂದ್ರಲೆಯನ್ನು ನೆನೆದು ಕಣ್ಣೀರಿಟ್ಟನು. ನಾರಾಯಣನಿಗೆ ಸಂಸಾರದಲ್ಲಿ ಅಷ್ಟು ಆಸಕ್ತಿ ಇಲ್ಲವೆಂದು, ಎಲ್ಲಿ ತನ್ನಿಂದ ಅವನ ಸಾಧನೆ ತಪಸ್ಸಿಗೆ ಅಡ್ಡಿ ಬರಬಾರದೆಂದು ಅವಳು ಸೋಮೇಶ್ವರನ ಪಾದಗಳನ್ನು ಸೇರಿದ್ದಳು. ಅವನಿಗೆ ಅದು ತಿಳಿಯಿತು. ನಂತರ ಚಂದ್ರಲೆಯು ಸೀತೆಯ ರೂಪದಲ್ಲಿ ನಾರಾಯಣ ಮುನಿಯ ದಿವ್ಯ ದೃಷ್ಟಿಗೆ ಕಾಣಿಸಿತು. ಸೀತೆ ಬೇರೆಯಲ್ಲ, ಚಂದ್ರವದನೆ ಬೇರೆಯಲ್ಲ, ಇಂಗುಳಾಂಬಿಕೆ ಬೇರೆಯಲ್ಲ ಎಂದಾಯಿತು. ಎಲ್ಲರೂ ಸೋಮೇಶ್ವರ ದೇವಾಲಯಕ್ಕೆ ಬಂದು ಚಂದ್ರಲೆಯನ್ನು ಕಾಣದೆ ನಿರಾಶರಾದಾಗ ನಾರಾಯಣ ಮುನಿ ಹೇಳ್ತಾನೆ, ಬಂಧುಗಳೇ, ಚಂದ್ರಲೆ ಸೋಮೇಶ್ವರನಲ್ಲಿ ಲೀನವಾಗಿದ್ದಾಳೆ. ಅವಳ ಪಾದುಕೆಗಳನ್ನು ಪೂಜಿಸಿ ಎಂದನು. ಆ 5 ಭ್ರಮರಗಳು ಪಾದುಕೆಗಳಲ್ಲಿ ಸೇರಿದವು. ನಾರಾಯಣ ಮುನಿಗಳ ಆದೇಶದಂತೆ ಭೀಮಾ ತಟಾಕದ ನಿವಾಸಿಗಳು ಸನ್ನತಿ ಬಳಿಯಿದ್ದ ಶ್ರೀ ಚಂದ್ರಲೆಯ ಪಾದುಕೆಗಳನ್ನು ಪೂಜಿಸಿದರು ಮತ್ತು ಪೂಜಿಸುತ್ತಾ ಬಂದರು. ಈಗಲಾದರೂ ಭಕ್ತರು ಇಲ್ಲಿ ಪಾದುಕೆಗಳನ್ನು ಪೂಜಿಸುತ್ತಾರೆ. ಇಲ್ಲಿ ಈ ಪಾದುಕೆಗಳಲ್ಲಿ ಭ್ರಮರಗಳು ಹೋಗಿರುವ 5 ಗುರುತುಗಳಿವೆ. ತಾವು ಕೂಡ ಈ ಕ್ಷೇತ್ರಕ್ಕೆ ಬಂದು ಪಾದುಕೆಗಳನ್ನು ದರ್ಶನ ಪಡೆದು ಇದರ ಹತ್ತಿರದಲ್ಲಿ ಇರುವ ಶಾಬಾದ್ ಹತ್ತಿರ ಇರುವ ಹೊನಗುಂಟ ಎಂಬ ಗ್ರಾಮಕ್ಕೆ ದರ್ಶನ ನೀಡಿ ಪೂರ್ಣ ವಿಗ್ರಹ ರೂಪದಲ್ಲಿ ನೆಲೆಸಿರುವ ದೇವಿಯನ್ನು ದರ್ಶಿಸಬೇಕೆಂದು ವಾಡಿಕೆ ಇದೆ. ಇಲ್ಲಿ ಬಂದು ದರ್ಶನ ತೆಗೆದುಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡಬೇಕೆಂದು ವಾಡಿಕೆ ಇದೆ. ಹಾಗೂ ಹಿರಿಯರು ಹೇಳಿದ ಪ್ರಕಾರ ಇಲ್ಲಿ ಬಂದು ದರ್ಶನ ತೆಗೆದುಕೊಂಡು ಹೊನಗುಂಟದಲ್ಲಿ ದರ್ಶನ ತೆಗೆದುಕೊಂಡರೆ ಪೂರ್ಣ ಕ್ಷೇತ್ರ ಫಲ ಸಿಗುತ್ತದೆ ಅಂತ ಹಿರಿಯರು ಹೇಳುತ್ತಾರೆ. ಇಂತಹ ಪರಮ ಪತಿವೃತೆಯಾದ ಚಂದ್ರಲಾ ಪರಮೇಶ್ವರಿ ದೇವಿಯ ಉಪಾಸನೆಯಿಂದ ಕಲಿಯುಗದಲ್ಲಿ ವಿಶೇಷ ಸ್ತ್ರೀಯರಿಗೆ ತಾವು ಬಯಸಿದ ಇಚ್ಛಿತಾರ್ಥಗಳೆಲ್ಲ ಪೂರ್ಣವಾಗುವು. ಈ ಕ್ಷೇತ್ರಕ್ಕೆ ಹೆಂಗಸರ ತವರು ಮನೆ ಅಂತ ಹೇಳ್ತಾರೆ. ಏಕೆಂದರೆ ಇಲ್ಲಿ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾಕಾಳಿ ರೂಪದಲ್ಲಿದ್ದಾಳೆ. ಇಲ್ಲಿ ವಿದ್ಯೆ, ಧನ ಮತ್ತು ಶಕ್ತಿ ಎಲ್ಲವೂ ದಯಪಾಲಿಸ್ತಾಳೆ ಅವಳು. ಪುರುಷರು ಈ ದೇವಿಯ ಉಪಾಸನೆಯಿಂದ ಧೈರ್ಯ, ಮನಃಶಾಂತಿ ಮತ್ತು ಕೌಟುಂಬಿಕ ಸುಖ ಜೀವನ ಪಡೆಯುವರು. ಈ ಗುಡಿಯು ಚಕ್ರಾಕಾರದಲ್ಲಿದೆ ಹಾಗೂ ಶ್ರೀಚಕ್ರ ಇಲ್ಲಿ ಶ್ರೀಚಕ್ರ ದೇವಸ್ಥಾನ ತುಂಬ ಜಾಗೃತ ಸ್ಥಳ. ಶ್ರೀ ಶೃಂಗೇರಿ ಶಂಕರಾಚಾರ್ಯರು ಅಷ್ಟೋತ್ತರವನ್ನು ರಚಿಸಿ ಶ್ರೀ ಚಂದ್ರಲಾ ಪರಮೇಶ್ವರಿ ದೇವಿಯನ್ನು ಸ್ತುತಿಸಿದ್ದಾರೆ. ತಾವು ಈ ಕ್ಷೇತ್ರಕ್ಕೆ ದರ್ಶನ ಕೊಟ್ಟು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಇಚ್ಛೆಗಳನ್ನು ಪೂರ್ತಿಗೊಳಿಸಬೇಕೆಂದು ವಿನಂತಿ. ಇಲ್ಲಿಗೆ 3ನೇ ಅಧ್ಯಾಯ ಎಪಿಸೋಡ್ ಮುಕ್ತಾಯವಾಯಿತು. ಈ ದೇವಿಯ ದೇವಸ್ಥಾನವು ಬೆಂಗಳೂರಿನ ಜಯನಗರ 4th T ಬ್ಲಾಕ್ದಲ್ಲೂ ಪಟ್ಟಾಭಿರಾಮನಗರದಲ್ಲಿದೆ. ಹಾಗೂ ವಿಜಯಪುರದಲ್ಲಿ ತೊರವಿ ಮಾರ್ಗಕ್ಕೆ ಹೋಗುವಾಗ, ವಿಜಯಪುರದ ತೊರವಿ ಮಾರ್ಗದಲ್ಲಿ ಹೋಗುವಾಗ ದೇವಿ ದೇವಸ್ಥಾನ ಇದೆ ಮತ್ತು ಬಹಳ ಕಡೆಗೆ ಇದೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. ದಯವಿಟ್ಟು ತಾವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇದು ಪೂರ್ಣ ತಾಯಿ ಚರಿತ್ರೆ ಮುಕ್ತಾಯವಾಯಿತು.